ರಾಜ್ಯ ರಾಜಕಾರಣದ ಹಿತ್ತಲಲ್ಲಿ ಈಗ ಹೊಸದೊಂದು ಗಾಸಿಪ್ ಅಲ್ಲ, ದೊಡ್ಡ ಬಿರುಗಾಳಿಯೇ ಏಳೋಕೆ ಶುರುವಾಗಿದೆ. ಅಧಿಕಾರದ ಪಗಡೆ ಆಟದಲ್ಲಿ ದಾಳಗಳು ಪೂರ್ತಿ ಬದಲಾಗ್ತಾ ಇವೆ. ನಿನ್ನೆ ತನಕ ಮುಖ ತಿರುಗಿಸ್ಕೊಂಡು ನಿಂತಿದ್ದ ಇಬ್ಬರು ಬಲಿಷ್ಠ ನಾಯಕರು, ಅಥವಾ ನಾವು ಇವರನ್ನು ಮದಗಜಗಳು ಅಂತಾನೆ ಕರಿಬಹುದು, ಇಬ್ಬರು ಮತ್ತೆ ಒಂದಾಗೋ ಮುನ್ಸೂಚನೆ ಸಿಗ್ತಾ ಇದೆ. ಅಷ್ಟಕ್ಕೂ ಯಾರು ಆ ಮದಗಜಗಳು? ಬೇರಾರು ಅಲ್ಲ, ಅಹಿಂದ ಚಳುವಳಿಯ ಭೀಷ್ಮ, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಉತ್ತರ ಕರ್ನಾಟಕದ ಅತ್ಯಂತ ಪ್ರಭಾವಿ ನಾಯಕ ಸಾಹುಕಾರ್ ಸತೀಶ್ ಜಾರಕಿಹೊಳಿ. ಹೌದು, ಕಳೆದ ಕೆಲವು ತಿಂಗಳುಗಳಿಂದ ಇವರಿಬ್ಬರ ಮಧ್ಯೆ ದೊಡ್ಡ ಕಂದಕವೇ ಸೃಷ್ಟಿಯಾಗಿತ್ತು. ಆದರೆ ರಾಜಕೀಯದಲ್ಲಿ ಶಾಶ್ವತ ಶತ್ರುವೂ ಇಲ್ಲ, ಶಾಶ್ವತ ಮಿತ್ರನೂ ಇಲ್ಲ ಅನ್ನೋ ಮಾತು ಗೊತ್ತಲ್ಲ ನಿಮಗೆ. ಈಗ ಆ ಕಂದಕ ಮುಚ್ಚೋಕೆ ಸ್ವತಃ ಮಾಜಿ ಸಿಎಂ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ರಂಗಕ್ಕಿಳಿದಿದ್ದಾರೆ. ಶಾಸಕ ಅನಿಲ್ ಚಿಕ್ಕಮಾದು ಮತ್ತೆ HT ಕೋಟೆ ಶಾಸಕರನ್ನ ಕರ್ಕೊಂಡು ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿ ಬರೋಬ್ಬರಿ 2 ಗಂಟೆಗಳ ಕಾಲ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. ಈ ಭೇಟಿಯ ಹಿಂದೆ ಇರೋ ನಿಜವಾದ ಮಾಸ್ಟರ್ ಪ್ಲಾನ್ ಏನು? ಇದರಿಂದ DK ಶಿವಕುಮಾರ್ ಕ್ಯಾಂಪ್ಗೆ ನಿದ್ದೆಗೆಟ್ಟಿದ್ಯಾ? KMF ಅಪೆಕ್ಸ್ ಬ್ಯಾಂಕ್ನಿಂದ ಹಿಡಿದು ಅಹಿಂದ ಗೇಮ್ ಪ್ಲಾನ್ ವರೆಗೆ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಶ್ಲೇಷಣೆಯಲ್ಲಿ ಪ್ರತಿಯೊಂದನ್ನು ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸರಿ, ಮೊದಲಿಗೆ ವಿಷಯಕ್ಕೆ ಬರೋಣ. ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಅಷ್ಟಕ್ಕೂ ಮನಸ್ತಾಪ ಶುರುವಾಗಿದ್ದು ಎಲ್ಲಿ ಅಂತ ಮೊದಲು ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಸತೀಶ್ ಜಾರಕಿಹೊಳಿ ಅಂದರೆ ಸಿದ್ದರಾಮಯ್ಯನವರ ಅತಿ ಆಪ್ತರ ಪಟ್ಟಿಯಲ್ಲಿದ್ದವರು. ಆದರೆ ಕೆಲವು ತಿಂಗಳುಗಳ ಹಿಂದೆ ಸಿದ್ದರಾಮಯ್ಯ ಅವರಿಗೆ ಕಷ್ಟದ ಸಮಯ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಮುಂಚೂಣಿಗೆ ಬಂದು ಸಿದ್ದರಾಮಯ್ಯ ಅವರ ಪರವಾಗಿ ಗಟ್ಟಿ ಧ್ವನಿ ಎತ್ತಲಿಲ್ಲ ಅನ್ನೋ ಕೋಪ ಸಿದ್ದು ಕ್ಯಾಂಪ್ನಲ್ಲಿತ್ತು. ಅಷ್ಟೇ ಅಲ್ಲ, ಸಿಎಂ ಪಟ್ಟದ ರೇಸ್ ಜೋರಾದಾಗ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ DK ಶಿವಕುಮಾರ್ ಅವರ ಜೊತೆ ಆಪ್ತತೆ ಬೆಳೆಸ್ಕೊಂಡ್ರು. ಸಹಿ ಸಂಗ್ರಹ ಚಟುವಟಿಕೆಗಳಲ್ಲೂ ಭಾಗಿಯಾದ್ರು ಅನ್ನೋ ಸುದ್ದಿಗಳು ಬಂದ್ವು. ಇದರಿಂದ ಸಿದ್ದರಾಮಯ್ಯ ಮತ್ತು ಸತೀಶ್ ಮಧ್ಯೆ ಅಂತರ ಹೆಚ್ಚಾಯಿತು. ಇನ್ನೊಂದೆಡೆ ಸತೀಶ್ ಜಾರಕಿಹೊಳಿಗೆ ದೊಡ್ಡ ಪೆಟ್ಟು ಬಿದ್ದಿದ್ದು ಯಾವಾಗ ಗೊತ್ತಾ? ಉತ್ತರ ಕರ್ನಾಟಕದಲ್ಲಿ ತಮ್ಮ ಎದುರಾಳಿಯಾಗಿದ್ದ ಲಕ್ಷ್ಮಣ್ ಸವದಿ ಅವರಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಕೊಟ್ಟಾಗ ಇದು ಸತೀಶ್ಗೆ ನುಂಗಲಾರದ ತುತ್ತಾಯಿತು. ಅದಕ್ಕೆ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಒಂದ್ ಮಾತು ಹೇಳಿದ್ರು: ರಾಜಕಾರಣದಲ್ಲಿ ಚಲ್ತಿ ಕಾ ನಾಮ್ ಗಾಡಿ ಓಡ್ತಾ ಇದ್ರೆ ಮಾತ್ರ ಬೆಲೆ, ನಿಂತ್ರೆ ಅಲ್ಲ ಅಂತ. ಈ ಮಾತು ಕೇಳಿ DKಶಿ ಕ್ಯಾಂಪ್ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಒಡಕನ್ನ ನಮ್ಮ ಅಡ್ವಾಂಟೇಜ್ ಮಾಡ್ಕೋಬಹುದು ಅಂತ ಲೆಕ್ಕಾಚಾರ ಹಾಕ್ತು. ಆದರೆ ರಾಜಕೀಯದಲ್ಲಿ ಕತೆ ಯಾವ ಕ್ಷಣದಲ್ಲಾದರೂ ಉಲ್ಟಾ ಆಗ್ಬೋದು. ಇತ್ತೀಚೆಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಎಂಟ್ರಿ ಕೊಟ್ಟರು. ಇದು ಜಸ್ಟ್ ಸೌಜನ್ಯದ ಭೇಟಿ ಆಗಲಿಲ್ಲ. 2 ಗಂಟೆಗಳ ಕಾಲ ನಡೆದ ಸುದೀರ್ಘ ಮಾತುಕತೆಯಲ್ಲಿ ಯತೀಂದ್ರ ಇಟ್ಟ ಪ್ರಸ್ತಾವನೆ ಏನ್ ಗೊತ್ತಾ? ವೈಯಕ್ತಿಕ ಮೈಮನಸ್ಸುಗಳನ್ನ ಬದಿಗಿಡಿ, ಶೋಷಿತರ ಅಹಿಂದ ವರ್ಗದ ಹಿತದೃಷ್ಟಿಯಿಂದ ನೀವು ಮತ್ತೆ ಸಿದ್ದರಾಮಯ್ಯನವರ ಜೊತೆ ಕೈ ಜೋಡಿಸಲೇಬೇಕು ಅಂತ ಮನವಿ ಮಾಡಿದ್ರು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬ್ಯಾಕ್ ಸ್ಟೋರಿ ಇದೆ, ನೆನಪಿದ್ಯಾ? ಕೆಲ ತಿಂಗಳ ಹಿಂದೆ ಬೆಳಗಾವಿಯ ವೇದಿಕೆಯಲ್ಲಿ ಸ್ವತಃ ಯತೀಂದ್ರ ಅವರೇ ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕತ್ವ ವಹಿಸಿಕೊಳ್ಳುವ ಅರ್ಹತೆ ಇರೋದು ಸತೀಶ್ ಜಾರಕಿಹೊಳಿಗೆ ಅಂತ ಬಹಿರಂಗವಾಗಿ ಉತ್ತರಾಧಿಕಾರಿ ಪಟ್ಟ ಕಟ್ಟಿದ್ರು. ಈಗ ಯತೀಂದ್ರ ಅವರೇ ಖುದ್ದಾಗಿ ಮನೆಗೆ ಹೋಗಿ ಮಾತಾಡಿರೋದ್ರಿಂದ ಸತೀಶ್ ಜಾರಕಿಹೊಳಿ ಕೂಡ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಂದರೆ ಸಿದ್ದು ಸತೀಶ್ ನಡುವಿನ ಕೋಪ ತಾಪಗಳು ಶಮನವಾಗುವ ಹಂತಕ್ಕೆ ಬಂದಿವೆ. ಈಗ ಮುಖ್ಯವಾದ ಪ್ರಶ್ನೆ, ಈ ಇಬ್ಬರು ಒಗ್ಗೂಡಿದ್ರೆ ಯಾರಿಗೆ ನಷ್ಟ, ಯಾರ ಲೆಕ್ಕಾಚಾರ ಉಲ್ಟಾ ಆಗುತ್ತೆ? ನೇರವಾಗಿ ಹೇಳಬೇಕಂದ್ರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕ್ಯಾಂಪ್ಗೆ ಇದು ದೊಡ್ಡ ಹೆಡ್ಏಕ್. ಯಾಕಂತೀರಾ? ಲೆಕ್ಕಾಚಾರ ಸರಳವಾಗಿದೆ. ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಸೇರಿ ಮತ್ತೆ ಅಹಿಂದ ಚಳುವಳಿಯನ್ನ ಬಲಪಡಿಸಿದ್ರೆ, ಜಾತಿ ಗಣತಿ ಅನುಷ್ಠಾನಕ್ಕೆ ಪಟ್ಟು ಹಿಡಿದ್ರೆ ಹಿಂದುಳಿದ ವರ್ಗಗಳ ಬಲ ಪೂರ್ತಿ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುತ್ತೆ. ಡಾಕ್ಟರ್ G ಪರಮೇಶ್ವರ್, BK ಹರಿಪ್ರಸಾದ್, ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಈ ನಾಯಕರೆಲ್ಲರೂ ಒಂದೇ ಬ್ಲಾಕ್ ಆಗಿ ನಿಂತ್ರೆ ಸರ್ಕಾರದಲ್ಲಾಗ್ಲಿ ಅಥವಾ ಪಕ್ಷದಲ್ಲಾಗ್ಲಿ ಏಕಪಕ್ಷೀಯ ತೀರ್ಮಾನ ತೆಗೆದುಕೊಳ್ಳಲು DKಶಿಗೆ ಸಾಧ್ಯವೇ ಆಗೋದಿಲ್ಲ. ಸತೀಶ್ ಜಾರಕಿಹೊಳಿ ಜೊತೆಗಿದ್ರೆ ಉತ್ತರ ಕರ್ನಾಟಕ ಭಾಗದ ನಾಯಕರ ಬೆಂಬಲ ಸಿದ್ದರಾಮಯ್ಯ ಕ್ಯಾಂಪ್ಗೆ ಸಿಕ್ಕ ಹಾಗೆ ಆಗುತ್ತೆ. ಇಷ್ಟೇ ಅಲ್ಲ, ಈ ರಾಜಕೀಯ ಅಧಿಕಾರದ ಸಮರ ಬರೀ CM DCM ಹುದ್ದೆಗೆ ಸೀಮಿತವಾಗಿಲ್ಲ. ರಾಜ್ಯದ ಅತ್ಯಂತ ಪ್ರಭಾವಿ
ಸಹಕಾರ ರಂಗದಲ್ಲೂ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿದೆ. ಬನ್ನಿ ಈ ರೇಸಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ಸಿದ್ದರಾಮಯ್ಯ ಅವರ ಅತ್ಯಂತ ಆಪ್ತರಾದ ಕೆ ರಾಜಣ್ಣ ಅವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ಅತ್ತ ಡಿಕೆಶಿ ತಮ್ಮ ಸಂಬಂಧಿ ಎಸ್ ರವಿ ಅವರನ್ನ ಆ ಹುದ್ದೆಗೆ ತರಲು ಒಳಗೊಳಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇತ್ತ ಕೆಎಂಎಫ್ ಅಧ್ಯಕ್ಷ ಪಟ್ಟದ ಮೇಲೆ ಡಿಕೆ ಸುರೇಶ್ ಅವರ ಕಣ್ಣಿದೆ. ಆದ್ರೆ ಸಿದ್ದರಾಮಯ್ಯ ಕ್ಯಾಂಪ್ ಸುಮ್ನಿದ್ಯಾ? ಇಲ್ಲ, ಸಿದ್ದು ಬಣದಿಂದ ರಾಘವೇಂದ್ರ ಹಿಟ್ನಾಳ್, ಭೀಮಾ ನಾಯಕ್ ಮತ್ತು ಮಾಲೂರು ನಂಜೇಗೌಡ ಕೂಡ ರೇಸ್ನಲ್ಲಿದ್ದಾರೆ. ಅಂದ್ರೆ ಸಂಸ್ಥೆಗಳ ಮಟ್ಟದಲ್ಲೂ ಅಧಿಕಾರಕ್ಕಾಗಿ ಸೈಲೆಂಟ್ ವಾರ್ ನಡೀತಾ ಇದೆ ಅಂತ ಅರ್ಥ. ಫೈನಲ್ ಆಗಿ ನೋಡಿದ್ರೆ ರಾಜ್ಯ ರಾಜಕೀಯದ ಈ ಹೊಸ ಧ್ರುವೀಕರಣ ಯಾರನ್ನ ಮುಳುಗಿಸುತ್ತೆ, ಯಾರನ್ನ ದಡ ಸೇರಿಸುತ್ತೆ ಅನ್ನೋದೇ ಈಗ ಅತ್ಯಂತ ಕುತೂಹಲಕಾರಿ ವಿಷಯ. ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಜೋಡಿ ಮತ್ತೆ ಒಂದಾಗಿ ಅಹಿಂದ ಅಸ್ತ್ರ ಪ್ರಯೋಗಿಸಿದ್ರೆ ಕಾಂಗ್ರೆಸ್ ಪಕ್ಷದೊಳಗಿನ ಮುಂಬರುವ ದಿನಗಳ ರಾಜಕೀಯ ಯಾವ ತಿರುವು ಪಡೆದುಕೊಳ್ಬಹುದು? ನಿಮ್ಗೇನನ್ಸುತ್ತೆ? ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಜೊತೆ ಪೂರ್ತಿಯಾಗಿ ಕೈ ಜೋಡಿಸ್ತಾರಾ ಅಥವಾ ಡಿಕೆಶಿ ಈ ಪ್ಲಾನ್ಗೆ ಯಾವುದಾದ್ರೂ ಚೆಕ್ಮೇಟ್ ಕೊಡ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ನಮ್ಮ ವಾರ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮುಂದಿನ ಆಸಕ್ತಿದಾಯಕ ರಾಜಕೀಯ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.